ಒಳ್ಳೆಯ ಕೆಲಸಗಳು ನಿಮ್ಮಿಂದ ಆಗಬೇಕಾದ್ರೆ ಅದರ ಹಿಂದೆ ಒಳ್ಳೆಯ ಆಲೋಚನೆ ಇದೆ. ಒಳ್ಳೆಯ ಆಲೋಚನೆ ಬೇಕು ಅಂದರೆ ಒಳ್ಳೆಯ ಬುದ್ಧಿ ಕೆಲಸ ಮಾಡಬೇಕು. ನಿಮ್ಮ ಬುದ್ಧಿ ಇಂಟೆಲೆಕ್ಟ್ ಹೇಗಿರಬೇಕು? ಫಳಫಳ ಅಂತ ಹೊಳಿತಾ ಇರಬೇಕು, ಕ್ಲೀನಾಗಿರಬೇಕು. ಆ ಇಂಟೆಲೆಕ್ಟು ಯಾವಾಗಲೂ ಹೊರಮುಖವಾಗೇ ಇದ್ದರೆ, ಪ್ರಪಂಚದಲ್ಲೇ ಇದ್ದರೆ, ಅಹಂಕಾರದಲ್ಲೇ ಇದ್ದರೆ ಜೊಳ್ಳು. ಆ ಜೊಳ್ಳು ಬ್ರೈನಿಂದ, ಆ ಜೊಳ್ಳು ಯೋಚನೆ, ಜೊಳ್ಳು ಕೆಲಸಗಳು. ಆ ಇಂಟೆಲೆಕ್ಟ್ ಸೋಕಾಗಬೇಕು. ಆ ಇಂಟೆಲೆಕ್ಟ್ ನಿಮ್ದು ಇದೆಯಲ್ಲ ಬುದ್ಧಿ, ಅದು ಸೋಕಾಗಬೇಕು. ಡಿವಿನಿಟಿನಲ್ಲಿ ಸೋಕಾಗಬೇಕು. ನಿಮ್ಮ ಆಂತರ್ಯದ ಸತ್ವದಲ್ಲಿ ಸೋಕಾಗಬೇಕು. ಅಸ್ತಿತ್ವದಲ್ಲಿ ಮುಟ್ಟಬೇಕು, ಒಳಗಡೆಯಿಂದ ಬರಬೇಕು ಆ ಇಂಟೆಲೆಕ್ಟು. ಅಲ್ಲಿ ಪ್ರಚೋದನೆ ಆಗೋದು. ಪ್ರಚೋದನೆ ಅಲ್ಲಿ ಆದಾಗ ಅದರಲ್ಲಿ ಇರುವಂತಹ ಬೀಜ ಏನಿದೆ, ಜೊಳ್ಳಲ್ಲ ಈಗ, ಅದು ಸೋಕಾಗಿದೆ, ರಸ ತುಂಬಿದೆ. ಈಗ ನಿಮ್ಮಲ್ಲಿ ಬರೋ ಆ್ಯಕ್ಷನ್, ಥಾಟ್, ಫೀಲಿಂಗ್ ಎಲ್ಲ ಬೆಸ್ಟ್ ಇರುತ್ತೆ. ಅದಕ್ಕೆ ಧಿಯೋ ಯೋನಃ ಪ್ರಚೋದಯಾತ್. ಅದಕ್ಕೆ ಬರೀ ನನ್ನ ಬುದ್ಧಿ ಮಾತ್ರ ಅಲ್ಲ, ಎಲ್ಲರ ಬುದ್ಧಿಗಳನ್ನು ಪ್ರಚೋದಿಸಲಿ ಅಂಥ ಗಾಯತ್ರಿ ಮಂತ್ರವನ್ನು ದಿನ ಹೇಳಬೇಕು. ಬರೀ ಮಂತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ, ತಿಳ್ಕೋಬೇಕು. ಈ ಮಂತ್ರ ಹೇಳೋದ್ರಿಂದ ಪಂಚಭೂತಗಳೆಲ್ಲ, ಪಂಚ ಇಂದ್ರಿಯಗಳೆಲ್ಲ, ಪಂಚಕೋಶದಲ್ಲಿರುವ ಎಲ್ಲ ಪಂಚ ಪ್ರಾಣಗಳೆಲ್ಲ ನನ್ನ ಒಂದು ಹಿಡಿತದಲ್ಲಿ, ಯೋಗದಲ್ಲಿ